ಹಾಯ್ ಫ್ರೆಂಡ್ಸ್, ನಾನು ಧನು ಮಾತಾಡೋದು. ಸೊ ಇವತ್ತೇನಪ್ಪ ಅಂದರೆ ನಮ್ಮದು ಫೇಸ್ಬುಕ್ ವೀಡಿಯೋ ನೋಡಿ ಒಂದು ಎನ್ಕ್ವೈರಿ ಬಂದಿತ್ತು. ಏನು ಡ್ರಮ್ ಇದೆ, ವಾಟರ್ ಡ್ರಮ್ಮು, ಆ ಡ್ರಮ್ ಕೆಳಗಡೆ ಜೇನು ಕಟ್ಟಿರೋವಂಥದ್ದು. ಸೊ ಆ ಡ್ರಮ್ನ ಕ್ಲೀನ್ ಮಾಡೋಕ್ಕಾಗಲ್ಲ, ಮತ್ತು ಅಲ್ಲೇನೋ ಆಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಅದು ಹೆಜ್ಜೆನಾಗಿರೋದ್ರಿಂದ ತುಂಬ ದೊಡ್ಡದಾಗಿ ಕಟ್ಟಿದೆ. ಅಲ್ಲಿ ಏನಾದ್ರು ನಾವು ಕೆಲಸ ಮಾಡೋಕ್ಕೆ ಹೋದರೆ ಕಚ್ಚುವಂಥ ಚಾನ್ಸಸ್ ಜಾಸ್ತಿ. ಸೊ ಇವಾಗ ಆ ಥರ ಸಿಚುವೇಷನ್ಗಳಲ್ಲಿ ಬೆಂಕಿ ಹಾಕಿ ಸುಡುವಂಥದ್ದು, ಔಷಧಿ ಹಾಕಿ ಸಾಯಿಸುವಂಥದ್ದು ಮಾಡ್ತಾರೆ. ಸೊ ಆ್ಯಕ್ಚುಲಿ ಜೇನು ಕೂಡ ನಮ್ಮ ಪ್ರಕೃತಿಗೆ, ಮಾನವನ ಕುಲಕ್ಕೆ ತುಂಬ ಬೇಕಾಗಿರುವಂಥದ್ದಾಗಿರೋದ್ರಿಂದ ಸೊ ನಾನು ಅದನ್ನ ನ್ಯಾಚುರಲ್ ರಿಮೂವ್ ಮಾಡಿ ಬೇರೆ ಕಡೆ ಹೋಗೋ ಥರ ಮಾಡ್ತೀನಿ. ಸೊ ಅದು ಇವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ರಿಮೂವ್ ಮಾಡ್ತೀನಿ, ಮತ್ತು ಆ ಜೇನು ಕೂಡ ಹೆಂಗೆ ಕಟ್ಟಿದೆ. ಮತ್ತು ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ, ಮತ್ತು ವಿಡಿಯೋ ಕಡೆ ತಕ್ಕ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಮತ್ತು ಈ ಥರ ಜೇನು ಕೂಡ ಏನಾದ್ರು ಬಂದು ಕೂತಿದ್ರೆ ನಿಮಗೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಸೊ ಅದ್ರದ್ದೊಂದು ವೀಡಿಯೋ ಕಳಿಸಿ, ಲೊಕೇಶನ್ ಕಳಿಸಿ, ನಾನು ನಿಮಗೆ ಯಾವ ಟೈಮಿಗೆ ಬಂದು ಅದನ್ನ ರಿಮೂವ್ ಮಾಡ್ಕೊಡ್ತೀನಿ. ನ್ಯಾಚುರಲ್ ರಿಮೂವ್, ಯಾವುದೇ ಥರ ಕೆಮಿಕಲ್ ಆಗಿ ಸಾಯಿಸುವಂಥದ್ದು, ಔಷಧಿಗಳು ಸಾಯಿಸುವಂಥದ್ದು ಅವೆಲ್ಲ ಮಾಡಲ್ಲ. ಸೊ ತುಂಬ ಚೆನ್ನಾಗಿ ಹುಳಗಳನ್ನ ಬೇರೆ ಕಡೆ ಹೋಗೋ ಥರ ಮಾಡ್ಕೊಡ್ತೀವಿ. ಸೊ ಹಂಗೆ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ ಇವಾಗ ಒಂದು ಜೇನು ಯಾವ ಥರ ರಿಮೂವ್ ಮಾಡ್ತೀವಿ ಅಂತ. ನೋಡಿ ಎಷ್ಟು ದೊಡ್ಡದಾಗಿ ಕಟ್ಟಿದೆ ನೋಡಿ. ಅಲ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ. ಆಲ್ರೆಡಿ ಅವರು 1.5 ತಿಂಗಳಿಂದ ಏನು ಕೆಲಸ ಮಾಡಿದೆ, ಫುಲ್ಲು ಗಲೀಜಾಗ್ಬಿಟ್ಟಿದೆ. ಈ ಥರ ಜೇನುಗಳು ಬಂದು ಕೂತಿರತ್ತವು, ಏನು ವರ್ಕ್ ಮಾಡೋಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ನೋಡಿ ಆವಾಗಲೇ ನಾನು ಹೇಳಿದ್ನಲ್ಲ ಜೇನು. ಸೊ ನೋಡಿ ಹೆಂಗೆ ಕೂತಿದೆ ಅಂದರೆ, ಸೊ ಇದು ಡ್ರಮ್ಮು. ಸೊ ಡ್ರಮ್ ಕೆಳಗಡೆ ಜೇನು ಕಟ್ಟಿರೋವಂಥದ್ದು. ಸೊ ಇವಾಗ ಇದನ್ನ ಏನು ಕೆಲಸ ಮಾಡೋಕ್ಕಾಗಲ್ಲ. ಈ ಥರ ಜಾಗಗಳಿಗೆ ನಾವು ಡೇಂಜರ್ ಜಾಗ ಅಂತೀವಿ. ಈ ಥರ ಜಾಗಗಳಲ್ಲಿ ಏನಾದ್ರು ಜೇನು ಕೂತ್ರೆ ಅದು 100% ರಿಮೂವ್ ಮಾಡಿಸಲೇಬೇಕಾಗುತ್ತೆ. ಯಾಕೆಂದರೆ ನಾವೇನು ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ಇದು ಮಕ್ಕಳುಗಳು ಇರೋವಂಥ ಜಾಗಗಳಾಗಿರೋದ್ರಿಂದ ಅವೇನಾದ್ರು ಒಂಚೂರು ಡಿಸ್ಟರ್ಬ್ ಆದ್ರೂ ಸೊ ಕಚ್ಚೋಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರ ಜಾಗಗಳಲ್ಲಿ ಮಾತ್ರ ಜೇನುಗಳನ್ನ ರಿಮೂವ್ ಮಾಡಿಸಿ. ಮತ್ತು ಈ ಥರ ಜಾಗಗಳಲ್ಲಿ ಕಟ್ಟಿದಾಗ ಅದೇ ಹೇಳ್ದೆ ಹಿಂಗೆ ಔಷಧಿ ಹಾಕೋಂಥದ್ದು ಇವೆಲ್ಲ ಏನು ಮಾಡೋ ಅವಶ್ಯಕತೆ ಇರೋಲ್ಲ. ಸೊ ನನ್ನ ನಂಬರ್ಗೆ ಒಂದು ವೀಡಿಯೋ ಕಳಿಸಿ, ಮತ್ತು ಲೊಕೇಶನ್ ಕಳಿಸಿ, ನಾನು ಬಂದದನ್ನ ನ್ಯಾಚುರಲಾಗಿ ರಿಮೂವ್ ಮಾಡ್ಕೊಡ್ತೀನಿ. ಈ ವಿಡಿಯೋ ತುಂಬ ಶೇರ್ ಮಾಡಿದ್ದಕ್ಕೆ ಈ ಥರ ಜೇನುಗಳದ್ದು ಜೀವ ಉಳಿತಾ ಇರೋವಂಥದ್ದು. ಸೊ ಆದ್ದರಿಂದ ಈ ವಿಡಿಯೋನ ತುಂಬ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಫಾಲೋ ಅಪ್ ಮಾಡಿ. ತುಂಬ ಜೇನುಗಳ ಬಗ್ಗೆ ಮಾಹಿತಿ ಕೊಡ್ತಾ ಬರ್ತೀನಿ. ಥ್ಯಾಂಕ್ ಯು.